ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈ ರುಚಿ 24. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಳೆ ವರ್ಷಕ್ಕೆ ನಿಮ್ಮ ಹಳೆ ಕಹಿ ನೆನಪೆಲ್ಲ ಹೋಗಿ ಹೊಸ ನೆನಪುಗಳು, ಸಿಹಿಯಾದ ನೆನಪುಗಳು ಈ ವರ್ಷ ನಿಮ್ಮ ಬಾಳಲ್ಲೆಲ್ಲ ತುಂಬಿರಲಿ ಅಂತ ಆಶಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಓನ್ ಪ್ರಾಡಕ್ಟ್ಗಳಾದ ಮೆಂತ್ಯ ಮುದ್ದೆ ಪೌಡರ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾರಿಗಾದ್ರೂ ನನ್ನ ಪ್ರಾಡಕ್ಟ್ಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದು ರೆಗ್ಯುಲರ್ ಚಟ್ನಿ ಪುಡಿ, ಇದು ಬಂದು ಶೇಂಗಾ ಚಟ್ನಿ ಪುಡಿ, ಇದು ಬಂದು ಕರ್ಬೇವಿನ ಚಟ್ನಿ ಪುಡಿ, ಹಾಗೆ ಇದು ಬಂದು ಹುಚ್ಚೆಳ್ ಚಟ್ನಿ ಪುಡಿ. ಇದೆಲ್ಲ ಕಸ್ಟಮರು ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಅಂಥದ್ದು. ಹಾಗೆ ಇಲ್ಲಿ ನನ್ನ ಹತ್ರ ಎರಳಿಕಾಯಿ, ಹಾಗಲಕಾಯಿ ಮಿಕ್ಸ್, ಉಪ್ಪಿನಕಾಯಿ, ಹಾಗೆ 40 ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂಥ ಮಲ್ಟಿಗ್ರೈನ್ ಪ್ರೋಟೀನ್ ಪೌಡರ್ ಸಿಗುತ್ತೆ. ಹಾಗೆ ಸಂಕ್ರಾಂತಿನೂ ಬರ್ತಾ ಇದೆ, ಇನ್ನೇನು ಸಂಕ್ರಾಂತಿಗೆ ಎಳ್ಳು ಬೆಲ್ಲನೂ ಕೂಡ ನಮ್ಮ ಹತ್ರ ಸಿಗುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ನಿಮ್ಗೊಂದು ಸೂಪರ್ ಆಗಿರೋ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ, ಅದೇ ಸೋಂಬೇರಿ ರೆಸಿಪಿ. ಈ ಸೋಂಬೇರಿ ರೆಸಿಪಿ ಮಾಡೋದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹೆಸರುಬೇಳೆನ ತೊಳೆದು, ಇದಕ್ಕೆ ಯಾವ ಗ್ಲಾಸಲ್ಲಿ ನೀವು ಹೆಸರುಬೇಳೆ ಹಾಕ್ಕೊಂಡಿರೋ ಅದೇ ಗ್ಲಾಸಲ್ಲಿ ಒಂದು 8ರಿಂದ 10 ಗ್ಲಾಸ್ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಈ ಅರ್ಧ ಗ್ಲಾಸ್ ಹೆಸರುಬೇಳೆಗೆ 1 ಗ್ಲಾಸ್ ಅವಲಕ್ಕಿನ ನಾನು ತಗೊಂಡಿದ್ದೀನಿ, ಓಕೆನಾ, ಈ ರೆಸಿಪಿ ಮಾಡೋದಕ್ಕೆ. ಈಗ ನೋಡಿ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಬೇಯಬೇಕಾದ್ರೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 2 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನನಗೆ ಈ ಹಸಿ ಬಟಾಣಿ ಸೀಸನ್ ಅಲ್ವಾ ಈಗ, ಸೊ ಅದಕ್ಕೋಸ್ಕರ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ನೀವು ಟ್ರೈ ಮಾಡಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಹಾಕಿದ್ದೀನಿ. ನೋಡಿ ಎಲ್ಲನೂ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಕೊಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನಾವು ಅವಲಕ್ಕಿನ ತೊಳೆದಿಟ್ಟಿರ್ತೀನಿ. ನೋಡಿ ಇವಾಗ ನಾನು ಜಸ್ಟ್ ಅವಲಕ್ಕಿನ ತೊಳೆದು ಹಾಕ್ತಾಯಿದ್ದೀನಿ. ಅವಲಕ್ಕಿನ ತೊಳೆದು ಇಡಬೇಡಿ, ಅದು ಅರಳ್ಕೊಬಿಡುತ್ತೆ. ನೀವು ಇನ್ನೇನು ಹಾಕ್ತೀನಿ ಅನ್ಬೇಕಾದ್ರೆ ಅವಲಕ್ಕಿನ 1-2 ಸಲ ತೊಳೆದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ತೆಂಗಿನಕಾಯಿನ ಸ್ಕಿಪ್ ಮಾಡಲೇಬೇಡಿ. ಇಲ್ಲಿ ನೋಡಿ ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿನೆಲ್ಲ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸನ್ನ ಕೊಟ್ಟು ಇಲ್ಲಿ ಒಂದು ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಿಲ್ ತಗೊಳ್ಳಿ, ಜಾಸ್ತಿ ಬೇಡ, ಜಸ್ಟ್ 1 ವಿಸಿಲ್ ಸಾಕು. ಯಾಕಂದರೆ ಹೆಸರುಬೇಳೆ ಎಲ್ಲ ಬೇಗ ಬೆಂದ್ಬಿಡುತ್ತೆ ಅವಲಕ್ಕಿ ಎಲ್ಲನೂ. ಇಲ್ಲಿ ನೋಡಿ ಒಂದು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಜವಾಗ್ಲೂ ಇದು ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು, ಅದಕ್ಕೆ ಸೋಂಬೇರಿ ರೆಸಿಪಿ ಅಂತ ಹೇಳಿದ್ದು. ಇದು ಮಾಡೋದು ಸುಲಭ, ಓಕೆನಾ, ತುಂಬ ರುಚಿಯಾಗಿರುತ್ತೆ, ರುಬ್ಬೋ ಪ್ರಮೇಯ ಇಲ್ಲ, ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಜಸ್ಟ್ 5 ಮಿನಿಟಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಇಲ್ಲಿ ನೋಡಿ ಒಂದು ಒಗ್ಗರಣೆ ಪಾನ್ಗೆ ಸ್ವಲ್ಪ ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೆ ಏನು ಅವೈಲೇಬಲ್ ಇದೆಯೋ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಹಾಗೆ ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಇಲ್ಲಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಶುಂಠಿನ ಇಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನೋಡಿ ಈ ಥರ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಅದ್ಭುತವಾಗಿರುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ರೆಸಿಪಿಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಗ್ಗರಣೆ ರೆಡಿ ಆಯಿತು. ಇವಾಗ ಈ ಒಗ್ಗರಣೆನ ನಾವು ಬೇಯಿಸಿಟ್ಟಿರೋವಂಥ ಅವಲಕ್ಕಿ ರೆಸಿಪಿಗೆ ಇಲ್ಲಿ ಸೇರಿಸ್ಕೊಂಡು ಮೇಲ್ಗಡೆ ನಮ್ಮ ಕುಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಮೇಯ್ನ್ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಒಂದು ನಿಂಬೆಹಣ್ಣು, ಓಕೆನಾ, ಅರ್ಧ ಹೋಳು ನಿಂಬೆಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ಳಿ. ಈ ನಿಂಬೆಹಣ್ಣಿನ ಜ್ಯೂಸ್ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಶುಂಠಿ ನಿಂಬೆಹಣ್ಣಿನ ಜ್ಯೂಸ್ ಮಾತ್ರ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಹಾಕಿ ನೋಡಿ ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ಕೊಡಿ. ಇದು ನಿಜವಾಗ್ಲೂ ಬಿಸಿಯಾಗೂ ಚೆನ್ನಾಗಿರುತ್ತೆ, ಆರದ ಮೇಲೂ ಇನ್ನೂ ಸೂಪರಾಗಿರುತ್ತೆ. ಬಿಸಿಯಾಗಿದ್ದರೆ ಇನ್ನು ನನಗಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಯಜಮಾನ್ರು ನ್ಯೂ ಇಯರ್ ಪಾರ್ಟಿ ಇತ್ತು ಆಫೀಸಲ್ಲಿ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ, ನೈಟ್ ಲೇಟ್ ಆಯಿತು, ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಅಂದರು. ನಾನು ಮನೇಲಿ ನಾನು ನನ್ನ ಮಕ್ಕಳು ಇಬ್ಬರೇ ಅಲ್ವಾ ಇದ್ದಿದ್ದು, 3 ಜನನೇ ಅಲ್ವಾ ಇದ್ದಿದ್ದು ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳಿ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನಾನು ಹೋಮ್ ಪ್ರಾಡಕ್ಟ್ ಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೋಡಿ ಈ ರೆಸಿಪಿ ನಿಮಗೋಸ್ಕರ, ಇದಕ್ಕೆ ಏನು ಹೆಸರಿರ್ತೀರ ನೀವೇ ಇಡಿ ಮಾಡಿಬಿಟ್ಟು ನನಗೆ ಒಳ್ಳೆ ಕಮೆಂಟನ್ನು ಕೊಡಿ. ಥ್ಯಾಂಕ್ ಯು, ಬಾಯ್.